ಕೆಲವೊಮ್ಮೆ ದೊಡ್ಡವರ ನಿರ್ಧಾರ ತಳಮಟ್ಟದಲ್ಲಿ ಆಗುವಂಥ ಸಮಸ್ಯೆ ಬಗ್ಗೆ ಹೇಳೋದಾದರೆ, ಈಗ ರಾಜಕೀಯ ಅಂದಾಗ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ, ಆದರೂ ಕೂಡ ತಳಮಟ್ಟದಲ್ಲಿ ನೋಡಿ ಕಾರ್ಯಕರ್ತರು ಯಾವುದೋ ಒಂದು ಹುಮ್ಮಸ್ಸಲ್ಲಿರ್ತಾರೆ. ಈ ಡಿಸಿಷನ್ ಹಿಂಗೆ ಬಂದಿದೆ, ನೀವು ಅದನ್ನು ಫಾಲೋ ಮಾಡಿಬಿಟ್ಟು ಅಂತ ಹೇಳಿಬಿಟ್ರೆ ಈ ಥರದ ಗೊಂದಲಗಳು ಸೃಷ್ಟಿಯಾಗತ್ತ ಅಂತ. ಅದು ಈಗ ನಾನು ಆಗಲೇ ಹೇಳ್ದಂಗೆ ಅವರು ಯಾವುದೋ ಒಂದು ದೇಶದ ಹಿತದೃಷ್ಟಿಯಿಂದ ತಗೊಂಡಿರ್ತಾರೆ, ಇಲ್ಲ ಪಕ್ಷದ ಹಿತದೃಷ್ಟಿಯಿಂದ ತಗೊಂಡಿರ್ತಾರೆ, ರಾಜ್ಯದ ಹಿತದೃಷ್ಟಿಯಿಂದನೂ ತಗೊಂಡಿರ್ತಾರೆ. ಇವೆಲ್ಲ ದೂರದೃಷ್ಟಿ. ಯಾಕೆಂದರೆ ಅವರು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು, ಸನ್ಮಾನ್ಯ ಕುಮಾರಣ್ಣವರು ಎಡಬಾರಿ ಅವರು ಮುಖ್ಯಮಂತ್ರಿ ಆಗಿರು, ಒಳ್ಳೆ ಇದು ಇಟ್ಕೊಂಡು ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಭಾಳ ಒಂದು ಇದು ಇಟ್ಕೊಂಡು ಇದು ಮಾಡ್ಯವ್ರೆ. ಇವತ್ತು ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ, ಅವ್ರನ್ನ ನೀವು ತಪ್ಪು ಅಂತ ನಾವ್ಯಾರು ಹೇಳಕ್ಕೆ, ನಮ್ಮ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಆ ಇದರಲ್ಲಿ ನನಗೆ ಇಲ್ಲಿ ಸ್ಥಳೀಯವಾಗಿ ಅದರದಷ್ಟು ಸುಲಭ ಇತ್ತ ನಿಮಗೆ? ಯಾಕಂದ್ರೆ JDS ನಿಮಗೆ ಬದುಕನ್ನು ಕೊಟ್ಟಿತ್ತು, ಕಾಂಗ್ರೆಸ್ಸಿಗೆ ನೀವು ಸೇರ್ಕೊಳ್ಳೋದಂದ್ರೆ ಅದು ಸುಲಭ ಇತ್ತಾ? ಇರಲಿಲ್ಲ. ಅವಾಗ ನಮಗೆ ಸನ್ಮಾನ್ಯ DK ಶಿವಕುಮಾರ್ ಅವರು ಸ್ವಲ್ಪ ನಮಗೂ ಅವರು ಭಾಳ ಇದರಲ್ಲಿ ಇದ್ರು. ಸನ್ಮಾನ್ಯ SM ಕೃಷ್ಣ ಸಾಹೇಬ್ರು, ನಾನು 17 ವರ್ಷ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಮೇಲೆ ನಮಗೆ ಇಲ್ಲ ಇದು ಈ ಥರ ಇದಾಗಿದೆ ನೋಡಿ, ನೀನು ಕೆಲಸ ಕರಿ, ಜನಗಳಿಗೆ ನೀನು ಇದು ಮಾಡ್ಬೋದು, ಯೋಚನೆ ಮಾಡು ಅಂತ ಅವರು ಅಂದರು. ಆಮೇಲೆ ನನಗೇನಾಗಿದ್ದೆ, ಇಲ್ಲಿ ನನಗೂ ಸ್ವಲ್ಪ ಇದು ಭಾಳ ಇದು ನನಗೆ ಅಲ್ಲೇ ಹಿಂದೆ ಇದ್ದವನಿಗೂ ನನಗೂ ಒಂದು ನಮ್ಮ ಇದೇ ಬೇರೆ, ಅವರಿದೇ ಬೇರೆ. ಕ್ಷೇತ್ರದಲ್ಲಿ ಜನಗಳು ಕೇಳಿದ್ರೆ ನಿಮಗೆ ಪೂರ್ತಿ ನಿಮಗೆ ಮಾಹಿತಿ ಸಿಗ್ತದೆ. ನಾನು ನನ್ನ ಪರವಾಗಿ ಹೇಳ್ಕೊಂಬೋದು, ಆದರೆ ನಿಮಗೆ ಪಕ್ಕಾ ಇದು ಅಂದರೆ ಪಬ್ಲಿಕ್ಕಲ್ಲಿ ಬಂದು ಕೇಳಿದರೆ ನಿಮಗೆ ಪಕ್ಕಾ ಮಾಹಿತಿ ಸಿಗ್ತದೆ. ಅಲ್ಲಿ ಇದರ ದೃಷ್ಟಿಯಿಂದ ನಾನು ಯೋಚನೆ ಮಾಡಿದೆ, ಇಲ್ಲ ಇದು ಇರ್ಬೋದು, ಈ ಕ್ಷೇತ್ರಕ್ಕೆ ನಾನು ಈಗ ತಂದು ಅನುದಾನಗಳು ಸ್ವಲ್ಪ ಉಳಿಸ್ಕೊಬೇಕು, ಇಲ್ಲಾಂದರೆ ಬೇರೆ ಬೇರೆ ಥರ ಆಗೋಗ್ಬಿಡ್ತವೆ, ಅದು ಉಳಿಸಿರಿ ಜನಗಳಿಗೆ ಹಂಗಾನ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಮನಸ್ಸು ಮಾಡಿ, ಇವರು ನಮಗೆ ಸನ್ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಮಾಡಿ, ಇಲ್ಲ ನೀವು ಏನೇ ಇದ್ರು ಕೆಲಸ ಕಾರ್ಯಕ್ಕೆ ನೀವು ಇದಿದೆ, ನೀನು ಅದು ಹೆಂಗೆ ನೀವು ಸೋಲಂಗಿಲ್ಲ, ಅದು ಹೆಂಗೆ ಸೋತಿ ಅಂತ ಕುಂಡಿಸ್ ಮಾತಾಡಿ ಭಾಳ ಇದು ಮಾಡಿ ಹೇಳಿರು ಬಂದು. ಆದರೆ ಇಲ್ಲಿ ಏನು ನಾನೇನು ಯಾವುದೇ ಆಸೆ ಆಕಾಂಕ್ಷೆಗೆ ಬಂದವನಲ್ಲ ನಾನು. ಇವತ್ತು ಹಂಗೆ ಬೇಕು ಅಂದ್ರೆ ಇವತ್ತು ಏನು ಬೇಕಾದ್ರೂ ಮಾಡೋಕ್ಕೆ ಇದಿದ್ದಾರೆ, ನನಗೆ ಬೇಕಿಲ್ಲ. ನನಗೆ ಯಾವುದಕ್ಕೆ ಏನೇ ಮಾಡಿದ್ರು ಕೂಡ ಕ್ಷೇತ್ರ ಜನತೆ ಪರವಾಗಿ ಏನೋ ಜನಗಳಿಗಾಗಲಿ. ಹೇಗಿದೆ ಹಾಗಾದ್ರೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವ್ರ ಸಹಕಾರ? ಈಗ ಅವ್ರು ಏನಾಗಿರುತ್ತಾ, ಅವ್ರು ಏನು ಹೇಳಿದ್ರು ಹೇಳ್ತಾರೆ, ಪ್ರೀತಿ ವಿಶ್ವಾಸ ಕಾಣ್ತಾರೆ, ಬಟ್ ನನಗೆ ಅಲ್ಲಿ ಕ್ಷೇತ್ರದಲ್ಲಿ ಜನಗಳಿಗೆ ಯಾವುದೇ ಥರ ನಾವು ಅಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ.